ನಮಸ್ಕಾರ. ಇವತ್ತು ಮಂಜೇಶ್ವರ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ನಾಗದೇವರದು ಹಬ್ಬ. ಸೊ ಅದಕ್ಕೆ ಇವತ್ತು ವೈಟ್ ಪಂಪ್ಕಿನ್ ಕರಿ ಮಾಡ್ತೀವಿ ನಾವು. ಹಾಗೆ ಒಂದು ಕಿಚಡಿ ಅಂತ ಮಾಡ್ತೀವಿ. ಕಿಚಡಿಗೆ ನಾನು ಕಡಲೆಬೇಳೆ, ಒಂದು ನಿಮಿಷ ತೋರಿಸ್ತೀನಿ. ಇದರಲ್ಲಿ ಕಡಲೆಬೇಳೆ, ಅಕ್ಕಿ ಮತ್ತು ಸ್ವಲ್ಪ ಸಬ್ಬಕ್ಕಿ. ಕಡಲೆಬೇಳೆ ಮತ್ತು ಅಕ್ಕಿನ ಸ್ವಲ್ಪ ಬಿಸಿ ಮಾತ್ರ ಮಾಡ್ಕೊಳ್ಳೋದು, ಎಣ್ಣೆ ಹಾಕದೆ ಫ್ರೈ ಮಾಡೋದಲ್ಲ, ಜಸ್ಟ್ ಬಿಸಿ ಮಾಡ್ಕೊಳ್ಳೋದು. ಆಮೇಲೆ ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ನಾನು ಇದರಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನು. ಇದಕ್ಕೆ ಬೇಕಾಗಿರೋದು ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪೌಡರು, ಬೆಲ್ಲ, ತೆಂಗಿನಕಾಯಿ ತುರಿ. ಇದಿಷ್ಟು ಹಾಕ್ಕೊಂಡು ನಾವಿವಾಗ ಫಸ್ಟಿಗೆ ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಫ್ರೈ ಆಗಲಿ. ಅದಾದಮೇಲೆ ದ್ರಾಕ್ಷಿ, ಇವಾಗ ಇದರಲ್ಲಿ ನೋಡಿ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೇಯಬೇಕು, ಕಡಲೆಬೇಳೆ ಮೆದು ಆಗಬೇಕು. ಇದೆಲ್ಲ ಬೇಯಿಸ್ಕೊಂಡಿದ್ದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಸ್ವಲ್ಪ ಕಡಲೆಬೇಳೆ ನನಗೆ ಕತ್ತಲಿಕ್ಕೆ ಆಗಲ್ಲ, ನಂಗೆ ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಇದೆ. ನಾನು ಅದಕ್ಕೆ ಇವಾಗ ಇನ್ನೊಂದು ಸರ್ತಿ 1-2 ವಿಜಿಲ್ ಕೂಗಿಸ್ಕೊಳ್ತೀನಿ. ನೋಡಿ ನಾನು ತಿರ್ಗಾ ಒಂದು ಸರ್ತಿ ಬೇಯಿಸ್ಕೊಂಡೆ ಕುಕ್ಕರಲ್ಲಿ ಹಾಕ್ಕೊಂಡು. ಆವಾಗ ಬೇರೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ, ಇದು ಡೈರೆಕ್ಟ್ ಇವಾಗ ಕುಕ್ಕರಲ್ಲಿ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಗ್ಯಾಸ್ ಆನ್ ಮಾಡಿ ಇದರಲ್ಲಿ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಕಡಲೆಬೇಳೆ, ಅಕ್ಕಿ, ಆಮೇಲೆ ಸ್ವಲ್ಪ ಸಬ್ಬಕ್ಕಿ ಒಂದು 15-20 ಅಷ್ಟೇ, ಅದು ಸ್ವಲ್ಪ ಟೇಸ್ಟಿಗೆ ಇದು ಚೆನ್ನಾಗಿ ಬರುತ್ತೆ ಅಂತ. ಈಗ ಇದು ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಇದಕ್ಕೆ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ. ಬೆಲ್ಲಕ್ಕೇನು ಒಂದು ಬೆಲ್ಲಕ್ಕೆ ಮತ್ತು ಉಪ್ಪಿಗೆ ಅಳತೆ ಅಂತೇಳಿಲ್ಲ, ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಜಾಸ್ತಿ ಸಿಹಿ ಮಾಡೋದಿಲ್ಲ. ಇವಾಗ ಬೆಲ್ಲ ಹಾಕಿದ ಮೇಲೆ ಒಂದು ಕುದಿ ಬರಬೇಕು. ಇದು ಕುದಿ ಬರಬೇಕಾದ್ರೇ ನಾವು ನಾನು ಏಲಕ್ಕಿ ಮತ್ತು ಬಾಳೆಹಣ್ಣು ನಾನು ಹಾಕ್ತೀನಿ. ನೀವು ಬೇಕಾದರೆ ಇದು ಆಪ್ಷನಲ್ಲು, ಇದು ಬೇಕಾದರೆ ನೀವು ಹಾಕ್ಬೋದು. ಇದಕ್ಕೆ ಖರ್ಜೂರ ಹಾಕ್ತೀವಿ, ಒಣ ಖರ್ಜೂರ ಹಾಕ್ತೀವಿ, ಅದೆಲ್ಲ ಜೀವಕ್ಕೆ ಒಳ್ಳೆಯದು ಅಂತ ಹಾಕ್ತೀವಿ. ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಅಷ್ಟೇ. ಅದು ಬೆಲ್ಲ ಹಾಕಿದ ಮೇಲೆ ಅದು ಬೆಲ್ಲ ಚೆನ್ನಾಗಿ ಕರಗಿಬಿಟ್ಟು ಅದು ಕುದಿ ಬಂದು ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡು ಬರಬೇಕು, ಪಾಕ ಥರ ಹೊಂದ್ಕೊಂಡು ಬರಬೇಕು. ಅಲ್ಲಿ ತನಕ ಸ್ವಲ್ಪ ಇದು ಬಿಸಿ ಮಾಡಬೇಕು.
ಅದಕ್ಕೆ ತುಪ್ಪ ಮೊದಲೇ ಹಾಕಿರೋದ್ರಿಂದ ಮತ್ತೆ ತುಪ್ಪ ಹಾಕಬೇಕಾಗಿದ್ದಿಲ್ಲ. ಸುಬ್ರಹ್ಮಣ್ಯ ಷಷ್ಠಿ ಕಿಚಡಿ ರೆಡಿ.